ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಬಾಳೆಕಾಯಿ ಫ್ರೈನ ಗರ್ಗರಿಯಾಗಿ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಗರ್ಗರಿಯಾದ ಬಾಳೆಕಾಯಿ ಫ್ರೈ ಮಾಡೋದು ತುಂಬಾ ಸುಲಭ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟು ಒಂದು ಬೌಲಿಗೆ ನಾನು 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ, 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಮತ್ತು ಚಿರೋಟಿ ರವೆನ ನಾನು 2 ಸ್ಪೂನ್ನಷ್ಟು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ಖಾರದ ಪುಡಿ ತೊಗೊಳ್ತಾ ಇದ್ದೀನಿ, 1-2 ಸ್ಪೂನ್ನಷ್ಟು. ನೆಕ್ಸ್ಟ್ ಇದಕ್ಕೆ ನಾನು ಜೀರಿಗೆ ಪುಡಿನ 1/4 ಸ್ಪೂನ್ ಹಾಕಿದ್ರೆ, ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ನೆಕ್ಸ್ಟ್ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟು ಬೇಕು ಅನ್ನೋದಾದರೆ ಇನ್ನೊಂದು ಅರ್ಧ ಸ್ಪೂನ್ನಷ್ಟು ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರ್ಗರಿಯಾಗಿರುತ್ತೆ. ರವೆ ಕೂಡ ಅಷ್ಟೇ ಗರ್ಗರಿ ಹಾಕಿ ತುಂಬಾ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಈಗ ಬಾಳೆಕಾಯಿನ ತೊಗೊಂಡಿದ್ದೀನಿ. ಆ ಸೈಡ್ ಈ ಸೈಡ್ ಫಸ್ಟ್ ಕಟ್ ಮಾಡಿಕೊಂಡು ಈ ಲೈನ್ಸ್ ಏನಿರುತ್ತಲ್ಲ ಅದ್ರ ಮೇಲ್ಗಡೆ ಚಾಕುವಿನಿಂದ ಸ್ವಲ್ಪ ಲೈಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋದರೆ ಸಿಪ್ಪೆ ಬಿಡಿಸ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಅಥವಾ ಪೀಲರ್ನ ಸಹಾಯದಿಂದ ಕೂಡ ಸಿಪ್ಪೆ ತೆಗಿಬೋದು. ಇದು ಕೂಡ ಈಸಿ ಮೆಥಡ್ನಲ್ಲೇ ಸಿಪ್ಪೆನ ತೆಕ್ಕೊಳ್ಬೋದು. ಸ್ವಲ್ಪ ಕೈ ಅಂಟಂಟಾಗುತ್ತೆ. ನೀವು ಬೇಕಂದರೆ ಸ್ವಲ್ಪ ಕೈಗೆ ಕೊಬ್ಬರಿ ಎಣ್ಣೆ ಏನಾದರೂ ಹಚ್ಕೊಂಡು ಸಿಪ್ಪೆ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೋದು. ಈ ರೀತಿ ಸಿಪ್ಪೆನ ಬಿಡಿಸ್ಕೊಳ್ಬೇಕು. ಸೇಮ್ ಬಾಳೆಹಣ್ಣೆಲ್ಲ ಹೇಗೆ ಸುಲಿತೀವೋ ಅದೇ ಥರನೇ ಸುಲ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಈಗ ನಾನು ಇದನ್ನು ತೆಳುವಾಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಉದ್ದುದನಾದರೂ ಕಟ್ ಮಾಡ್ಕೊಳ್ಬೋದು ಅಥವಾ ಇದನ್ನು ಎರಡು ಭಾಗ ಮಾಡ್ಕೊಳ್ಬೋದು ಡಿವೈಡ್ ಮಾಡಿಕೊಂಡು. ನಾನು ಈಗ ಉದ್ದುದ್ದವಾಗಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಏನು ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಬಾಳೆಕಾಯಿ, ಅದನ್ನು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಬಾಳೆಕಾಯಿ. ಹಾಗಾಗಿ ಬಾಳೆಕಾಯಿ ಹೆಚ್ಚಿದ ತಕ್ಷಣ ನೀವು ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟರೂ ಕೂಡ ಕಪ್ಪಾಗಿಬಿಡುತ್ತೆ. ಈಗ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಈ ಬಾಳೆಕಾಯಿ ಫ್ರೈನ ನಾವು ರೈಸ್ ಜೊತೆ ಸರ್ವ್ ಮಾಡ್ಬೋದು ಅಥವಾ ಸಂಜೆ ಟೈಮು ಟೀ ಜೊತೆ ಕೂಡ ಸ್ನ್ಯಾಕ್ಸ್ ಥರ ಕೂಡ ತಿನ್ನಬಹುದು. ಈಗ ಜೋಡಿಸಾಗಿದೆ. ಈಗ ಇದ್ರ ಮೇಲ್ಗಡೆ ಏನು ಮಸಾಲೆ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಉದುರಿಸ್ಕೊಳ್ಬೇಕು. ಫುಲ್ ಉದುರಿಸ್ಕೊಂಡಾದ್ಮೇಲೆ ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಈಗ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ಇದ್ರ ಮೇಲ್ಗಡೆ ಕೂಡ ಅಷ್ಟೇ ಈ ರೀತಿ ಮಸಾಲೆನ ಉದುರಿಸ್ತಾ ಇದ್ದೀನಿ. ಫ್ರೈ ಮಾಡೋದಕ್ಕೆ ಇದು ರೆಡಿಯಾಗಿದೆ. ನೆಕ್ಸ್ಟಿಗೆ ನಾನು ದೋಸೆ ಹಂಚು ತೊಗೊಂಡಿದ್ದೀನಿ. ನೀವು ಕಬ್ಬಿಣದ ಹಂಚು ಕೂಡ ತೊಗೊಳ್ಬೋದು. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಕಂಪ್ಲೀಟ್ ಹಂಚಿಗೆ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ನಾನು ಒಂದೊಂದಾಗಿ ಈ ಬಾಳೆಕಾಯಿನ ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ. ತುಂಬ ಸುಲಭವಾಗುತ್ತೆ. ಜಾಸ್ತಿ ಎಣ್ಣೆ ಬೇಕು ಅಂತಲೂ ಇಲ್ಲ. ತುಂಬ ಈಸಿಯಾಗಿ ಕಡಿಮೆ ಎಣ್ಣೆ ಬಳಸ್ಕೊಂಡು ರುಚಿಯಾಗಿರುವಂತಹ ಒಂದು ರೈಸಿಗೆ ಸೈಡ್ ಡಿಶ್ ಅಂತಲೂ ಹೇಳ್ಬೋದು ಅಥವಾ ಟೀ ಟೈಮಿಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೂ ಕೂಡ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಈಗ ಒಂದು ಕಡೆ ಸ್ವಲ್ಪ ಹೊತ್ತು ಬೇಯಿಸಾದ್ಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಕೂಡ ಬೇಯಿಸಬೇಕು. ಇದೇ ಥರ ಗರ್ಗರಿ ಆಗಬೇಕು ಅಂದರೆ 1-2 ಸಲ ಈ ಥರ ತಿರುಗಿಸಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಶಾಲೋ ಫ್ರೈ ಮಾಡೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ತೊಗೊಳ್ಳೋದಿಲ್ಲ. ಈಗ ಆಗಿದೆ. ಈಗ ಇದ್ರ ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ಈಗ ತುಂಬ ರುಚಿಯಾಗಿರುವಂತಹ ಗರ್ಗರಿಯಾಗಿ ಸುಲಭವಾಗಿ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.